ಶಿವಮೊಗ್ಗದಲ್ಲಿ ಗುರು ಪೂರ್ಣಿಮೆ ಹಿನ್ನೆಲೆಯಲ್ಲಿ ಬಿದಿರೆಯ ಶಿರಡಿ ಸಾಯಿಬಾಬಾ ಮಂದಿರದಲ್ಲಿ ದೇವರಿಗೆ ವಿಶೇಷ ಪೂಜೆ ಸಲ್ಲಿಸಲಾಯಿತು. ವಿಪರೀತ ಮಳೆಯ ನಡುವೆಯೂ ಸಾವಿರಾರು ಭಕ್ತಾದಿಗಳು ಪೂಜೆಯಲ್ಲಿ ಭಾಗಿಯಾಗಿದ್ದರು. ಈ ಸಂದರ್ಭದಲ್ಲಿ ಭಕ್ತಾದಿಗಳಿಗೆ ಪ್ರಸಾದ ವಿತರಣೆ ಮಾಡಲಾಯಿತು. ಶ್ರೀ ಶಿರಡಿ ಸಾಯಿಬಾಬಾ ಸೇವಾ ಸಮಿತಿ ಶಿವಮೊಗ್ಗ, ಬಿದರೆ ಕ್ರಾಸ್ ಶಿವಮೊಗ್ಗ. ನಾನು ಈ ಸಮಿತಿಯ ಸೆಕ್ರೆಟರಿ ಆಗಿದ್ದು ಸುಮಾರು 10 ವರ್ಷದಿಂದ ಕಟ್ಟಡ ನಿರ್ಮಾಣ ಮಾಡಿದ್ದೀವಿ. ಅದಾದ ಮೇಲೆ ಈಗ ಕಟ್ಟಡ ನಿರ್ಮಾಣ ಆಗಿ ದೇವಸ್ಥಾನ ಓಪನ್ ಆಗಿ 6 ವರ್ಷ ಆಯಿತು. ಪ್ರತಿ ವರ್ಷ ನಮ್ಮ ದೇವಸ್ಥಾನದಲ್ಲಿ ಗುರುಪೂರ್ಣಿಮೆ ಕಾರ್ಯಕ್ರಮಕ್ಕೆ 10 ಅಂದರೆ ಸುಮಾರು 25ರಿಂದ 30 ಸಾವಿರ ಜನ ಸೇರಿದ್ದಾರೆ. ಮುಂದೆ ಇನ್ನೂ ಹೆಚ್ಚಾಗ್ತಾ ಹೋಗ್ತಾರೆ. ಆದರೆ ಇಲ್ಲಿ ಇಷ್ಟು ಜನ ಸೇರೋದನ್ನು ಯಾವುದೇ ರೀತಿಯ ಅವಘಡಗಳಾಗಲಿ ಯಾವುದೂ ಆಗ್ತಾ ಇಲ್ಲ. ಕಾರಣ ಬಾಬಾ ಅವರ ಕೃಪಾ ಆಶೀರ್ವಾದದಿಂದ ನಾವು ಇದು ಶಿವಮೊಗ್ಗ ಸೂಡ ಜಾಗದಲ್ಲಿ ನಿವೇಶನದಲ್ಲಿ ತಗೊಂಡು ಒಂದು ಭವ್ಯವಾದ ಕಟ್ಟಡವನ್ನು ನಿರ್ಮಾಣ ಮಾಡಿದ್ದೀವಿ. ಜೊತೆಗೆ ಈ ನಿರ್ಮಾಣ ಆಗಿ 6 ವರ್ಷ ಆಗಿ ಓಪನಿಂಗ್ ಆಗಿದೆ. ಜೊತೆಗೆ ವಿಶೇಷವಾಗಿ ಈ ನಮ್ಮ ದೇವಸ್ಥಾನ ವಿಶೇಷತೆ ಏನು ಅಂದರೆ ಬೆಳಿಗ್ಗೆ 5:05 ದೇವಸ್ಥಾನ ಓಪನ್ ಆದ್ರೆ ರಾತ್ರಿ 8:00ವರೆವರೆಗೂ ನಿರಂತರವಾಗಿ ಓಪನ್ ಇರುತ್ತೆ. ಕಾರಣ ಏನು ಅಂದರೆ ಯಾಕೆ ಅಂದರೆ ನಮ್ಮ ದೇವಸ್ಥಾನ ಶಿವಮೊಗ್ಗ ಭದ್ರಾವತಿ ಮಧ್ಯದಲ್ಲಿ ಇರೋದ್ರಿಂದ ಬರುವಂಥ ಭಕ್ತರು ವಾಪಸ್ ಹೋಗಬಾರ್ದು ಅನ್ನೋ ಉದ್ದೇಶದಿಂದ ಬಾಬಾರವರು ಏನು ಮಾಡಿದ್ದಾರೆ, ಈ ದೇವಸ್ಥಾನನ ಬೆಳಿಗ್ಗೆಯಿಂದ ಮಧ್ಯದಲ್ಲಿ ಬಾಗಿಲು ಹಾಕ್ದಂಗೆ ನಾವು ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಬರುವಂಥ ಭಕ್ತರಿಗೆ ಅವರ ಕೃಪೆ ಆಶೀರ್ವಾದ ಸಿಗಬೇಕು ಅಂತೇಳಿ ಈಗ 1 ವರ್ಷದಲ್ಲಿ ಬಾಬಾ ಅವರು ಇನ್ನೊಂದು ಏನು ಪವಾಡ ಏನಂದರೆ ನಮ್ಮ ದೇವಸ್ಥಾನದಲ್ಲಿ ನಮ್ಮ ಊರಿನಲ್ಲಿ ನನಗೆ ಗೊತ್ತಿದ್ದ ಹಾಗೆ ಎಷ್ಟು ದೇವಸ್ಥಾನಗಳು ನಿರಂತರವಾಗಿ ಮಧ್ಯಾಹ್ನ 12 ಗಂಟೆ ಆರತಿ ಆದಮೇಲೆ ರಾತ್ರಿ 8:00ವರೆವರೆಗೂ ನಿರಂತರವಾಗಿ ಪ್ರಸಾದ ವಿನಿಯೋಗ ಆಗ್ತಾ ಇದೆ. ಪ್ರಸಾದ ಅಂದರೆ ಸುಮ್ಮ ಕಪ್ಪಲ್ ಕೊಡುತ್ತದಲ್ಲ, ಒಂದು ತಟ್ಟೆ ತುಂಬ ಹೊಟ್ಟೆ ತುಂಬ ಊಟ. ಇಲ್ಲಿ ಪಕ್ಕದಲ್ಲಿ ಕ್ಯಾನ್ಸರ್ ಹಾಸ್ಪಿಟಲ್ ಇದೆ, ಅಕ್ಕಪಕ್ಕ ಹಳ್ಳಿ ಜನಗಳಿದ್ದಾರೆ, ಕೂಲಿ ಕಾರ್ಮಿಕರಿದ್ದಾರೆ. ಬರುವಂಥ ಈ ಊರಿನ ಹೊರಗಡೆ ಇರೋದ್ರಿಂದ ಬೆಂಗಳೂರು ಶಿವಮೊಗ್ಗದಲ್ಲಿ ಓಡಾಡ್ತಂಥ ಜನಗಳಾಗಲಿ ಅಥವಾ ಅಕ್ಕಪಕ್ಕ ಊರಿಂದ ಅಕ್ಕಪಕ್ಕ ಸಣ್ಣ ಊರಿಂದ ಶಿವಮೊಗ್ಗಕ್ಕೆ ಬಂದವರು ನಮ್ಮ ದೇವಸ್ಥಾನಕ್ಕೆ ಭೇಟಿ ನೀಡಿ ಅದೇನು ಇಷ್ಟೊತ್ತಿಗೆ ಬಾಗಿಲಾಗ್ತಾರೆ, ಅಷ್ಟೊತ್ತಿಗೆ ಬರಬೇಕು ಏನಿಲ್ಲ. ಬೆಳಗ್ಗೆ ಎಷ್ಟೊತ್ತಿಗೆ ಬಂದ್ರೂ ದೇವಸ್ಥಾನ ಓಪನ್ ಇರುತ್ತೆ, ಎಷ್ಟೊತ್ತಿಗೆ ಬಂದ್ರೂ ಊಟ ಸಿಗುತ್ತೆ. ಇದೊಂದು ವ್ಯವಸ್ಥೆ ಬಾಬಾವರ ಕೃಪೆಯಿಂದ ನಡೀತಾ ಇದೆ, ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಯಾವುದೇ ಅಡಚಣೆ ಇಲ್ದಂಗೆ 1 ವರ್ಷ ಪೂರ್ಣಗೊಂಡಿದೆ. ಗುರುಪೂರ್ಣಿಮೆ ಆಗಿದೆ, ನೆಕ್ಸ್ಟ್ ದಿನದಿಂದ ಶುರು ಮಾಡಿದ್ದೀವಿ. ಈಗ ಮತ್ತೆ ಅದು ಹಿಂಗೆ 1 ವರ್ಷ ಆಗಿದೆ. ತುಂಬ ಚೆನ್ನಾಗಿ ನಡ್ಕೊಂಡು ಹೋಗ್ತಾ ಇದೆ.